ನಮಸ್ಕಾರ ಗೆಳೆಯರೆ, ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದೇನು ಅಂತಂದರೆ ಸಮೋಸ ಈಸಿಯಾಗಿ ಮನೇಲಿ ಹೇಗೆ ಸಮೋಸ ಮಾಡ್ಕೋಬೋದು ಅಂತ ಇಲ್ಲಿ ನಾವಿನ್ನು ನೋಡೋಣ. ಮೊದಲಿಗೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗ್ರೀನ್ ಪೀಸ್. ಇದಕ್ಕೆ ನಾವು ಇವಾಗ ಮಸಾಲೆ ಐಟಮ್ಗಳು ಹೇಳ್ತೀವಿ. साल्ट हो गया, हाँ, और गरम मसाला आ गया, चिल्ली पाउडर आ गया, ಚಿಲ್ಲಿ ಪೌಡರ್, और धनिया पाउडर, जीरा पाउडर ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಅಂದರೆ ತುಂಬ ದೊಡ್ಡದಾಗಲ್ಲ, ಲೈಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಮೈದಾದಲ್ಲಿ ಮತ್ತೀಗ ಮೈದಾ ಮತ್ತು ಅಜ್ವೈನನ್ನು ಈ ರೀತಿ ರೆಡಿ ಮಾಡ್ಕೊಳ್ಳೋಣ. ಮೈದಾನ ಈ ಥರ ಫೋಲ್ಡ್ ಮಾಡಿ, ಗುಡ್. ಅದರಲ್ಲಿ ಎಷ್ಟೆಷ್ಟು ಸಾಕಾಗುತ್ತೋ ಅಷ್ಟನ್ನು ವಾಟ್ರ್ ಹಾಕ್ಕೊಳ್ಳೋದು. ಓಕೆ, 1 by 1 ಎಲ್ಲ ರೆಡಿಯಾಗಿದೆ. ಈಗ ಇದನ್ನ ಸೀದಾ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಗರಿಗರಿಯಾದ ಸಮೋಸ ರೆಡಿಯಾಗಿದೆ. ಈಗ ಆಚೆ ತೆಕ್ಕೊಳ್ಳೋಣ. ಸ್ವಲ್ಪ ಟಿಶ್ಯೂ ಪೇಪರ್ ಹಾಕೊಳ್ಳೋಣ, ಯಾಕಂದರೆ ಆಯಿಲ್ ಆಗಿದೆ. ಆಯಿಲೆಲ್ಲ ಟಿಶ್ಯೂ ಪೇಪರ್ ಇಟ್ಕೊಳ್ಳುತ್ತೆ. ತುಂಬ ಬ್ಯುಸಿಯಾಗಿದೆ, ಕ್ರಿಸ್ಪಿ ಆಗಿದೆ. ವಾವ್, ಸೂಪರ್, ನೈಸ್.